ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಿರಣ್ ಪುಟ್ಟಲಿಂಗಯ್ಯ ಮಾತಾಡ್ತಾ ಇದ್ದೀನಿ. ನನ್ನದೊಂದು ಕಿರು ಪರಿಚಯ. ನಾನು ಕಿರಣ್ ಪುಟ್ಟಲಿಂಗಯ್ಯ, ಮತ್ತು ನನ್ನ ಹೆಸರು ಹೇಳ್ತೀನಿ. ನಾನು ಮೂಲತಃ ಮಂಡ್ಯದವನು. ನಾನು ಕ್ರೂಸ್ ಶಿಪ್ನಲ್ಲಿ ಕೆಲಸ ಮಾಡ್ತೀನಿ. ನಾನು ಕೆಲಸಕ್ಕೆ ಸೇರಿ ಕ್ರೂಸ್ ಶಿಪ್ಪಲ್ಲಿ ಹೆಚ್ಚು ಕಮ್ಮಿ ಒಂದು 12 ವರ್ಷ ಆಯಿತು. 12 ವರ್ಷದಿಂದ ನಾನು ಶಿಪ್ನಲ್ಲೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮುಂಚೆಲ್ಲ ನಾನು ಇಟಾಲಿಯನ್ ಶಿಪ್ನಲ್ಲಿ ಕೆಲಸ ಮಾಡ್ತಿದ್ದೆ, ಅದು ಕೋಸ್ಟಾ ಕ್ರೂಸ್ ಲೈನ್ ಅಂತೇಳಿ. ಅದು ಬಿಟ್ಟ ನಂತರ ನಾನು 1 ವರ್ಷ ಮಾಲ್ತಾದಲ್ಲಿದ್ದೆ. ಅದಾದಮೇಲೆ ನಾನು ರಾಯಲ್ ಕರೆಬಿಯನ್ಗೆ ಬಂದೆ. ಈಗ ಪ್ರೆಸೆಂಟ್ ನಾನು ರಾಯಲ್ ಕರೆಬಿಯನ್ ಇಂಟರ್ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇದು ಬಂದು US ಬೇಸ್ಡ್ ಕಂಪನಿ. ಈ ಕಂಪನಿ ಬಂದು ಅಮೆರಿಕದವರಿಗೆ ಸೇರಿರುತ್ತೆ. ಮಿಸ್ಟರ್ ಜೇಸನ್ ಬೇಯ್ಲಿ ಅಂತೇಳಿ ಅವ್ರ ಹೆಸರು. ಅದಿರಲಿ. ಸೊ ನಾನು ಈ ಯೂಟ್ಯೂಬ್ ಮಾಡಿರುವ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನನಗೆ ತುಂಬ ರಿಕ್ವೆಸ್ಟ್ ಇತ್ತು ತುಂಬ ವರ್ಷಗಳಿಂದ. ಕಿರಣ್, ನೀವು ಹಡಗಲ್ಲಿ ಕೆಲಸ ಮಾಡ್ತೀರಾ, ಹೊರಗಡೆ ದೇಶ ಎಲ್ಲ ಸುತ್ತುತ್ತಾ ಇರ್ತೀರಾ, ಪ್ರತಿದಿನವೂ ಒಂದೊಂದು ದೇಶಕ್ಕೆ ಹೋಗ್ತಾ ಇರ್ತೀರಾ, ನೀವು ಯಾಕೆ ಒಂದು ಯೂಟ್ಯೂಬ್ ಚಾನಲ್ ಮಾಡಬಾರ್ದು, ನಮ್ಮ ಜನಗಳಿಗೆ ನೀವು ಪರಿಚಯ ಮಾಡ್ಕೋಬಾರ್ದು ಅಂತೇಳಿ ಹೇಳಿದಾಗ ನನ್ನ ಮನಸ್ಸಲ್ಲಿತ್ತು. ತುಂಬ ವರ್ಷಗಳಿಂದ ನಾನು ಯೂಟ್ಯೂಬ್ ಚಾನಲ್ನ ಮಾಡಿರಲಿಲ್ಲ, ಬಟ್ ಆದರೂ ಮಾಡಬೇಕು ಅಂತೇಳಿ ಕೊನೆಗೂ ಅನ್ನಿಸ್ತು. ಸೊ ಇವಾಗ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸನ್ನು ನಾನು ನಿಮ್ಗಳಿಗೆ ಕೊಡ್ತೀನಿ. ಸೊ ನಾನು ಕೊಡೋದ್ರಿಂದ ನಮ್ಮ ಕನ್ನಡಿಗರಿಗೆ ಕೂಡ ನಮ್ಮ ಹಡಗಕ್ಕೆ ಬಂದು ಕೆಲಸ ಮಾಡಬಹುದು ಅನ್ನೋದೊಂದು ನನ್ನದೊಂದು ಆಶಯ, ನನ್ನದೊಂದು ಆಸೆನೂ ಕೂಡ ಹೌದು. ನಿಮಗೆ ಯಾವ ರೀತಿ ಸಹಾಯ ಮಾಡೋಕ್ಕಾಗತ್ತೆ, ನನ್ನ ಸಾಮರ್ಥ್ಯ ಮೀರಿ ನಾನು ಹೆಲ್ಪ್ ಮಾಡ್ತೀನಿ. ಇದನ್ನು ಪಕ್ಕಕ್ಕಿಡೋಣ, ಅದ್ರ ಬಗ್ಗೆ ಇನ್ನೊಂದು ದಿನ ನಾವು ಚರ್ಚೆ ಮಾಡೋಣ. ಜಾಬ್ಸ್ಗಳೆಲ್ಲ ಯಾವ್ಯಾವ ರೀತಿ ಇರುತ್ತೆ ಅಂತೇಳಿ. ಅದಕ್ಕಿಂತ ಮುಂಚೆ ನಮ್ಮ ಹಡಗು ಯಾವ ರೀತಿ ಇರುತ್ತೆ, ಇದರ ಸಾಮರ್ಥ್ಯ ಏನು, ಮತ್ತು ಇದು ಯಾವ ಪರ್ಪೋಸ್ ಈ ಹಡಗು ಇದೆ ಅನ್ನೋದನ್ನು ನಾನೊಂದು ಬೇಸಿಕ್ ಇನ್ಫಾರ್ಮೇಷನ್ನ ತಮ್ಮಗಳಿಗೆ ನಾನು ಈ ವಿಡಿಯೋ ಮುಖಾಂತರ ಕೊಡ್ತೀನಿ. ನಾನು ಹೇಳ್ದಂಗೆ ಕಡೆವರೆಗೂ ನೋಡಿ, ಯಾಕೆಂತೇಳಿದರೆ ನಿಮಗೆ ರೋಮಾಂಚಕವಾಗಿ ಈ ವಿಡಿಯೋ ಇರುತ್ತೆ. ಯಾಕೆಂದರೆ ಅಷ್ಟು ಇನ್ಫಾರ್ಮೇಟಿವ್ ಆಗಿ ನಿಮಗೆ ನಾನು ಆಚಾರ ವಿಚಾರಗಳನ್ನೆಲ್ಲ ಹೇಳ್ತೀನಿ. ನಮ್ಮ ಹಡಗಂದು ಯಾವ್ಯಾವ ರೀತಿ ಇರುತ್ತೆ ಅಂತೇಳಿ ನೀವು ನಂಬ್ತೀರಾ? ನಮ್ಮ ಹಡಗು ಒಟ್ಟು 10,000 ಜನನ್ನ ಎತ್ಕೊಂಡು ಹೋಗುತ್ತೆ. ಇದೊಂಥರ ದೈತ್ಯ ಇದ್ದಂಗೆ. ನಾನು ಇದನ್ನು ಬ್ಲೂ ವೇಲ್ಸ್ ಅಂತ ಕರಿತೀನಿ. ಈ ಸಮುದ್ರದಲ್ಲ ನೀಲಿ ಮೀನಿರುತ್ತೆ ಗೊತ್ತಾ, ದಪ್ಪದು ತಿಮಿಂಗಿಲಗಿಂತನೂ ಬ್ಲೂ ವೇಲ್ಸ್ಗಿಂತನೂ ದಪ್ಪ. ಅಂದರೆ ಅದು ಒಂಥರ ದೈತ್ಯ ಪ್ರಾಣಿ ಇದ್ದಂಗೆ ನಮ್ಮ ಹಡಗು. ಸುಮಾರು ಇದರಲ್ಲಿ 9 ಇಂಜಿನ್ಗಳಿದೆ. 9 ಇಂಜಿನ್ ಅಂದರೆ ಪವರ್ಫುಲ್ ಇಂಜಿನ್ಗಳು. ಎಲ್ಲ ತುಂಬ ಎಕ್ಸ್ಪರ್ಟ್ ಇಂಜಿನಿಯರ್ಸ್ಗಳು ಮಾಡಿರುವಂಥದ್ದು ಹೊಸ ನ್ಯೂ ಲೇಟೆಸ್ಟ್ ಟೆಕ್ನಾಲಜಿ ಇಂಜಿನ್ಗಳೆಲ್ಲ. ಯಾಕಪ್ಪ 9 ಇಂಜಿನ್ಗಳು ಈ ಶಿಪ್ಪಲ್ಲಿ ಇದ್ದಾವೆ ಅಂತ ನಿಮಗೆ ಕ್ವಶನ್ ಇರ್ಬೋದು. ಅದ್ರದ್ದನ್ನು ನಾನು ಬೇಕಾದರೆ ನೆಕ್ಸ್ಟ್ ಒಂದ್ಸರಿ ವಿಡಿಯೋ ಮಾಡಾಕ್ತೀನಿ. ಇರಲಿ. ಸೊ ಹಡಗಿನಲ್ಲಿ ಇದು ಬೇಸಿಕಲಿ ಬಂದು ನನ್ನ ಹಡಗನ್ನ ಯಾವ ರೀತಿ ಇದೆ ಅಂತ ಹೇಳ್ಬಿಡ್ತೀನಿ. ನಮ್ಮ ಹಡಗು ಇರೋದು ಬರೀ ಪ್ಯಾಸೆಂಜರ್ ಕ್ರೂಸ್ ಶಿಪ್. ಇದು ನಮ್ಮ ಹಡಗು ಬಂದು ಬರೀ ಪ್ಯಾಸೆಂಜರ್ ಶಿಪ್ಪು. ಇದು ಬರೀ ಎಂಟರ್ಟೈನ್ಮೆಂಟ್ಗೆ ಮಾತ್ರ, ಟೂರಿಸಮ್ ಮಾತ್ರ ಈ ಹಡಗಿರೋದು. ಬೇರೆ ನಾವು ಯಾವುದೇ ವಸ್ತು ಸಾಗಾಣಿಕೆ ಇದನ್ನೆಲ್ಲ ಯಾವುದನ್ನು ಮಾಡಲ್ಲ. ಒಳಗಡೆ ಯಾವುದೇ ಒಂದು ಟ್ರಕ್ಗಳೇ ಆಗಲಿ, ಕಾರ್ಗಳೇ ಆಗಲಿ, ಆ ಥರ ಯಾವುದೂ ಬರೋದಕ್ಕೆ ಜಾಗನೂ ಇಲ್ಲ. ಯಾಕೆ ಅಂತೇಳಿದರೆ ಕಂಪ್ಲೀಟು ಇದು ಟೂರಿಸಮು ಮತ್ತು ಎಂಟರ್ಟೈನ್ಮೆಂಟ್ಗೆ ಮಾಡಿರುವಂಥ ಇದು ಕ್ರೂಸ್ ಶಿಪ್ ಹಡಗು ಇದು. ಸೊ ಅತಿ ದೊಡ್ಡ ಗಾತ್ರದ ಹಡಗುಗಳಿಗೆ ಕ್ರೂಸ್ ಶಿಪ್ ಅಂತೇಳಿ ಕರೀತಾರೆ. ಇರಲಿ. ಇಲ್ಲಿ ಇರುವಂಥ ವ್ಯವಸ್ಥೆಗಳು ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಬಂದಂಥ ಅತಿಥಿಗಳಿಗೆ, ಗೆಸ್ಟ್ಗಳಿಗೆ ಇಲ್ಲಿ ತುಂಬ ವ್ಯವಸ್ಥೆಗಳನ್ನು ನಮ್ಮ ಕಂಪನಿ ಮಾಡಿಕೊಟ್ಟಿದೆ. ಯಾವ್ಯಾವ ಥರ ವ್ಯವಸ್ಥೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಫುಟ್ಬಾಲ್ ಗ್ರೌಂಡ್ ಇದೆ, 9 ಸ್ವಿಮ್ಮಿಂಗ್ ಪೂಲ್ಗಳಿದೆ, 32 ರೆಸ್ಟೋರೆಂಟ್ಸ್ಗಳಿದೆ. ಇಲ್ಲಿ ಎಲ್ಲ ಥರದ ಡಿಪಾರ್ಟ್ಮೆಂಟ್ಗಳಿದೆ, ನಮಗೆ ಆದಂಥ ಎಲ್ಲ ಥರದ ಡಿಪಾರ್ಟ್ಮೆಂಟ್ಗಳಿದೆ. ಆಮೇಲೆ ಇಲ್ಲಿ ಸ್ಪಾ ಇದೆ, ಫಿಟ್ನೆಸ್ ಸೆಂಟರ್ ಇದೆ, ಇಲ್ಲಿ ಅಕ್ವಾ ಪಾರ್ಕ್ಗಳಿದೆ. ಒಟ್ಟು 8 ಅಕ್ವಾ ಪಾರ್ಕ್ಗಳಿದೆ. ನೀವು ಬೇಕಿದ್ರೆ ಯೂಟ್ಯೂಬ್ ಚಾನಲ್ನಲ್ಲಿ ಇಲ್ಲಾಂದರೆ ಗೂಗಲ್ನಲ್ಲಿ ನೀವು ಲೆಜೆಂಡ್ ಆಫ್ ದ ಸೀಸ್ ಅಂತೇಳಿ ಹೊಡೆದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡದು ಅಕ್ವಾ ಪಾರ್ಕ್ಗಳು ಇರುತ್ತೆ ಅಂತೇಳಿ. ರಾಕ್ ಕ್ಲೈಂಬಿಂಗ್ ಇದೆ, ರಾಕ್ ಕ್ಲೈಂಬಿಂಗ್ ಹತ್ತೋದು ಅದೆಲ್ಲ ಇದೆ. ಜಿಪ್ ಲೈನ್ ಎಲ್ಲ ಇದೆ ಇಲ್ಲಿ, ತುಂಬ ದೊಡ್ಡದು ಜಿಪ್ ಲೈನು.
ಆಮೇಲೆ ನೀವು ಇಲ್ಲಿ ಮಕ್ಳುಗಳು, ಫಾರ್ ಎಕ್ಸಾಂಪಲ್ಲು ಈಗ ಒಂದು ಫ್ಯಾಮಿಲಿ ಬಂದಿರುತ್ತೆ ಹಡಗುಗಳಿಗೆ, ಮಕ್ಕಳಿರ್ತಾರೆ, ಮಕ್ಳುಗಳು ಆಟಾಡೋದಕ್ಕೆ ತುಂಬ ದಿನನಿತ್ಯ ಆ್ಯಕ್ಟಿವಿಟೀಸ್ಗಳಿರ್ತವೆ, ಎಂಟರ್ಟೈನ್ಮೆಂಟು ತುಂಬಾ ಆ್ಯಕ್ಟಿವಿಟೀಸ್ಗಳಿರುತ್ತೆ. ಆಮೇಲೆ ಒಂದು ರಾಯಲ್ ಥಿಯೇಟರ್ ಅಂತೇಳಿ ನಮ್ಮ ಹಡಗಲ್ಲಿದೆ, ಅದು ಒಟ್ಟು ಕೆಪಾಸಿಟಿ 1,500 ಜನ. ಆ ಥಿಯೇಟರ್ ಕೆಪಾಸಿಟಿ 1,500 ಜನ, ತುಂಬ ದೊಡ್ಡದು ಥಿಯೇಟರ್ ಅದು. ಅಂದರೆ ನೀವೇ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಹಡಗು, ಥಿಯೇಟರು, ವಾಟರ್ ಪಾರ್ಕ್ಗಳು, 32 ರೆಸ್ಟೋರೆಂಟ್ಸ್ಗಳು, ಆಮೇಲೆ ನಾನು ನಿಮಗೆ ಇದನ್ನು ಹೇಳಲಿಲ್ಲ, ರೂಮ್ಗಳು, ಒಟ್ಟು ರೂಮು 3,000 ರೂಮ್ಗಳಿದೆ. 3,000 ರೂಮ್ಗಳಿದೆ ಬರೀ ಗೆಸ್ಟ್ಗಳಿಗೆ ಮಾತ್ರ. ನಮಗೇನೆ 1,500 ರೂಮ್ಗಳಿದೆ ಇಲ್ಲಿ ಒಳಗಡೆ, ಅಷ್ಟು ರೂಮ್ಗಳಿದೆ. ಆಮೇಲೆ ಇದು ಒಟ್ಟು ನಾನು ಮುಂಚೆ ಹೇಳ್ದಂಗೆ ನಾವು 1,850 ಎಂಪ್ಲಾಯೀಸ್ಗಳು ನಾವು ಈ ಹಡಗಿನಲ್ಲಿದ್ದೀವಿ. ಜೊತೆಗೆ 7,400 ಜನನ ಕ್ಯಾರಿ ಮಾಡುತ್ತೆ ಅತಿಥಿಗಳನ್ನ. ಒಟ್ಟು ಹೆಚ್ಚು ಕಮ್ಮಿ 10,000 ಜನಗಳನ್ನು ಹೊರಬಲ್ಲ ಈ ಶಿಪ್ಪು. ತುಂಬ ಅದ್ಭುತವಾಗಿ ಬಿಲ್ಟ್ ಮಾಡಿದ್ದಾರೆ ಮೇಯರ್ ತುರ್ಕು ಅವರು. ಸೊ ಇದೇ ಜೂನ್ 19ನೇ ತಾರೀಕು ನಮಗೆ ಈ ಶಿಪ್ಪನ್ನು ಬಿಲ್ಟ್ ಮಾಡಿ ನಮಗೆ, ಅಂದರೆ ನಮ್ಮ ಕಂಪನಿಯವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ನಾವು ಪ್ರಯಾಣ ಬೆಳೆಸಿ ಬಾರ್ಸೆಲೋನಾದಲ್ಲಿ ನಾವು ಇನಾಗ್ರೇಷನ್ ಮಾಡ್ತೀವಿ ಈ ದೊಡ್ಡ ಹಡಗನ್ನು. ಸೊ ತಾವುಗಳೆಲ್ಲ ನೋಡ್ಬೋದು, ದಿನನಿತ್ಯ ನಾನು ಯಾವುದಾದ್ರೂ ಒಂದು ವಿಡಿಯೋಗಳು, ಒಳ್ಳೊಳ್ಳೆ ವಿಡಿಯೋಗಳು ಮಾಡಾಕ್ತೀನಿ ಈ ಹಡಗಂದು. ಪ್ರಪಂಚಕ್ಕೆ ಇದೇ ಇವಾಗ ದೊಡ್ಡ ಹಡಗು. ಇದನ್ನು ಬಿಟ್ಟರೆ 2026ರಲ್ಲಿ ಯಾವುದೇ ಹಡಗುಗಳಿಲ್ಲ. ನೆಕ್ಸ್ಟ್ 2027ಕ್ಕೆ ಇನ್ನೊಂದು ದೊಡ್ಡ ಹಡಗು ಬರ್ತಾ ಇದೆ. ಅದನ್ನು ನಾನು ಹೆಸರನ್ನು ನಿಧಾನಕ್ಕೆ ಹೇಳ್ತೀನಿ, ಬೇಡ ಈಗಲೇ ಹೇಳ್ಬಿಡ್ತೀನಿ. ಅದರ ಹೆಸರನ್ನ ಹೀರೋ ಆಫ್ ದ ಸೀಸ್ ಅಂತೇಳಿ. ಅದು ಈಗ ಈ ಶಿಪ್ ಎಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅದ್ರ ಹಿಂಭಾಗನೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಆಲ್ರೆಡಿ ಬೇಸ್ಮೆಂಟ್ ಫೌಂಡೇಶನ್ ಎಲ್ಲ ಆಗೋಗ್ಬಿಟ್ಟಿದೆ. ಫೌಂಡೇಶನ್ ಎಲ್ಲ ಆಗಿ ಹೆಚ್ಚು ಕಮ್ಮಿ ಒಂದು 4-5 ಫ್ಲೋರ್ಗಳು ಮಾಡಿದ್ದಾರೆ. ಆ್ಯಕ್ಚುಲಿ ನಾವು ಫ್ಲೋರ್ ಅಂತ ಕರೆಯಲ್ಲ ಹಡಗಲ್ಲಿ, ನಾವು ಡೆಕ್ಗಳಂತ ಕರಿತೀವಿ. ಹೊರಗಡೆ ಹೋದರೆ ನಾವು ಫ್ಲೋರ್ಗಳಂತ ಕರಿತೀವಿ, ಇಲ್ಲಿ ಡೆಕ್ ಅಂತ ಕರಿತೀವಿ. ಹೊರಗಡೆ ಹೋದರೆ ನಾವು ಎಂಪ್ಲಾಯೀಸ್ಗಳಂತ ಕರಿತೀವಿ, ಇಲ್ಲಿ ನಾವು ಕ್ರೂಸ್ ಅಂತ ಕರಿತೀವಿ. ಏರ್ಕ್ರಾಫ್ಟಲ್ಲಿ ಆಗಲಿ, ಯಾವುದೇ ಒಂದು ಪ್ಲೇನಲ್ಲಿ ಆಗಲಿ, ಹಡಗುಗಳಲ್ಲಿ ಆಗಲಿ ಕೆಲಸ ಮಾಡುವಂಥ ನೌಕರರನ್ನ ನಾವು ಕ್ರೂಸ್ ಅಂತೇಳಿ ಅಂತ ಕರಿತೀವಿ. ಸೊ ಎನಿವೆ, ಇಷ್ಟು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ. ನಿಮ್ಮ ಆಶೀರ್ವಾದನೇ, ನಿಮ್ಮ ಪ್ರೇರಣೆ ನಮಗೆ ಸದಾ ಶಕ್ತಿ. ಇದೇ ರೀತಿ ದಯವಿಟ್ಟು ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ಸ್ ಮಾಡಿ. ನಿಮ್ಗೇನಾದರೂ ನೋಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಮೆಂಟ್ ಹಾಕಿ. ದಯವಿಟ್ಟು ನಾನು ಪ್ರತಿಯೊಂದು ಕಮೆಂಟನ್ನು ಇಂಡಿವಿಜುವಲಿ ನಾನು ನೋಡಿ ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ.